ಪ್ರಕೃತಿಯು ಸಕಲ ಜೀವರಾಶಿಗಳಿಗೂ ಅತ್ಯಗತ್ಯ. ಅಲ್ಲದೆ ಪ್ರಕೃತಿಯು ನಮಗೆ ಎಲ್ಲವನ್ನೂ ನೀಡಿದೆ. ಶುದ್ಧ ಗಾಳಿ, ಔಷಧ ಅಂಶವುಳ್ಳ ಸಹಸ್ರಾರು ಗಿಡಮೂಲಿಕೆಗಳು ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ಪ್ರತಿ ಅಂಶದಲ್ಲೂ ಪ್ರಾಕೃತಿಕ ಅಂಶಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಳಸಲ್ಪಡುತ್ತಿರುವುದು ವಿಶೇಷ. ಈ ಉತ್ಪನ್ನವು ಗಂಧದ ಪುಡಿ, ಗುಗ್ಗುಳ, ಕೊಷ್ಟ, ಲಾವಂಚ, ಅರಿಶಿನ, ವಚ, ಅಗರು, ದೇವದಾರು ಮತ್ತು ಅಪರೂಪದ ಹಿಮಾಲಯದ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂಥದ್ದು. ಕಾಮಧೇನು ನಮ್ಮ ಕಲ್ಪವೃಕ್ಷ. ಕಣ್ಣಿಗೆ ಕಾಣುವ, ಸ್ಪರ್ಶಕ್ಕೆ ಸಿಗುವ ಅಮೃತವನ್ನ ಉಣಿಸುವ ಕಾಮಧೇನು ನೀಡುವ ಪ್ರತಿಯೊಂದು ಅಂಶವೂ ಶ್ರೇಷ್ಠದಾಯಕ. ಈ ನಿಟ್ಟಿನಲ್ಲಿ ಕಾಮಧೇನುವಿನ ತುಪ್ಪವನ್ನು ದೇವತಾ ಕಾರ್ಯದಿಂದ ಹಿಡಿದು ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಬಳಸೋದು ವಾಡಿಕೆ. ಇಂತಹ ಪರಿಶುದ್ಧ ದೇಸಿ ತುಪ್ಪವನ್ನು ನಿತ್ಯ ಧೂಪದಲ್ಲಿ ಬಳಸಿರೋದು ವಿಶೇಷ. ಹಲವಾರು ನೈಸರ್ಗಿಕ ಗಿಡಮೂಲಿಕೆಗಳು ಹಾಗೂ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತಯಾರಿಸಲ್ಪಟ್ಟಿರುವ ನಿತ್ಯ ಧೂಪವನ್ನ ಬಳಸೋದ್ರಿಂದ ಪ್ರಕೃತಿಗೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ದೇಸಿ ಹಸುವಿನ ತುಪ್ಪ ಮತ್ತು ಶುದ್ಧ ಜೇನುತುಪ್ಪವನ್ನ ಬಳಸಿ ಯಾವುದೇ ಕೃತಕ ಸುವಾಸನೆ ಅಥವಾ ರಾಸಾಯನಿಕಗಳನ್ನ ಬೆರೆಸದೆ ಶುದ್ಧ ದೈವಿಕ ಅನುಭೂತಿಗಾಗಿ ನಿತ್ಯ ಧೂಪವನ್ನು ಮಾಡಲಾಗಿದೆ. ನಾವು ಮಾಡುವಂಥ ದೇವರ ಪೂಜೆ ನಾವು ಯಾಕೆ ಪ್ಯೂರಿಟಿಯಿಂದ ಮಾಡಬಾರ್ದು ಅಲ್ವಾ? ಸೊ ದೇವರಿಗೆ ನಾವು ಯಾವ ರೀತಿ ನಾವು ವಾಟ್ ಈಸ್ ಅ ಮೀಡಿಯಮ್ ಟು ರೀಚ್ ಗಾಡ್ ಅಲ್ವಾ? ಇಟ್ ಈಸ್ ಅ ಪ್ರೇಯರ್ ಆ್ಯಂಡ್ ಯು ಆಫರ್ ಫ್ರೂಟ್ಸು, ಪಂಚಫಲ, ಪುಷ್ಪ, ನೈವೇದ್ಯ ಇವೆಲ್ಲ ಮಾಡ್ತೀವಿ. ತದನಂತರ ನಾವು ಒಂದು ದೀಪವನ್ನು ಬೆಳಗ್ತೀವಿ. ಆ ದೀಪವನ್ನು ಸಹ ನಾವು ಒಳ್ಳೆಯ ತುಪ್ಪದಲ್ಲಿ ಅಥವಾ ಪ್ಯೂರ್ ಆಗಿರೋ ತೆಂಗಿನಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಪ್ಯೂರ್ ಆಗಿ ನಾವೇನೇ ಪದಾರ್ಥ ಯೂಸ್ ಮಾಡ್ತೀವಿ ಅದನ್ನು ಪ್ಯೂರ್ ಆಗಿರುವಂಥದ್ದನ್ನು ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ನಿತ್ಯ ಧೂಪವನ್ನು ಸಹ ನಾವು ಒಂದು ಪ್ಯೂರ್ ಆಗಿರೋ ಅಂಥ ಧೂಪವನ್ನು ಯೂಸ್ ಮಾಡಿದಾಗ ಪಾಸಿಟಿವ್ ಎನರ್ಜಿ ಖಂಡಿತ ಹೆಚ್ಚಾಗುತ್ತೆ. ಮತ್ತು ಈ ಥರ ನೆಗೆಟಿವ್ ಎನರ್ಜಿ ಫೀಲ್ಡ್ನಲ್ಲಿ ಕ್ರಿಯೇಟ್ ಆಗುವಂಥ ಪ್ರಾಬ್ಲಮ್ಸ್ ಕ್ರಮೇಣ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ನಿತ್ಯ ಧೂಪದ ಬಳಕೆಯು ನಿಮಗೆ ಚಿಕಿತ್ಸಾತ್ಮಕ ಹಾಗೂ ಸುಗಂಧಭರಿತವಾಗಿರಿಸುತ್ತೆ. ಇದು ನಮ್ಮ ದೇಹಕ್ಕೆ ಆಹ್ಲಾದಕರವಾದಂತಹ ಹಾಗೂ ಆರಾಮದಾಯಕ ಅನುಭವವನ್ನ ನೀಡುತ್ತೆ. ನಿಮ್ಮ ಮನೆಯ ಅಂಗಳದಲ್ಲಿ ಪರಿಶುದ್ಧವಾದ ಗಾಳಿ ಹೊಂದಿ ನಿತ್ಯ ಸ್ವಚ್ಛಂದವಾದ ಪರಿಶುದ್ಧ ಸುವಾಸನೆಯನ್ನ ನೀಡುವುದರೊಂದಿಗೆ ನಿಮ್ಮ ಮನೆಯ ಒಳಾಂಗಣವನ್ನ ಅತ್ಯಂತ ಸುಮಧುರ ಭರಿತವಾಗಿಸುತ್ತೆ. ಇದರಿಂದ ನಿಮ್ಮ ಏಕಾಗ್ರತೆ ವೃದ್ಧಿಗೆ ಪೂರಕ ಹಾಗೂ ಆರೋಗ್ಯಕರ ವಾತಾವರಣ ನಿರ್ಮಿಸುತ್ತೆ. ಇದು ನಕಾರಾತ್ಮಕ ಗುಣಗಳನ್ನ ದೂರಗೊಳಿಸುತ್ತೆ. ಈ ಉತ್ಪನ್ನದಲ್ಲಿ ವಿಶೇಷವಾಗಿ ಬಳಸಿರುವಂತಹ ವಸ್ತುಗಳಿಂದ ನಿಮ್ಮ ಸುತ್ತಮುತ್ತಲಿನಿರುವ ಪರಿಸರದಲ್ಲಿ ನಕಾರಾತ್ಮಕ ಗುಣಗಳನ್ನ ದೂರಪಡಿಸಿ ನಿಮ್ಮ ಪರಿಸರವನ್ನ ಪರಿಶುದ್ಧಗೊಳಿಸುತ್ತೆ. ಬರೀ ಇಷ್ಟೇ ಅಲ್ಲ, ಮನುಷ್ಯನಿಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿಯ ಜೊತೆಗೆ ಕೆಲಸಗಳಲ್ಲಿ ಕೂಡ ಒಂದು ಸಮೃದ್ಧಿ ಅನ್ನೋದು ಇದ್ರೆ, ವೃದ್ಧಿ ಅನ್ನೋದು ಇದ್ರೆ ಭಾರಿ ಅವ್ರಿಗೆ ನೆಮ್ಮದಿ ಕೊಡುತ್ತೆ ಅದು ಕೂಡ. ಸೊ ನಾವು ಮಾಡುವಂತಹ ಕೆಲಸಗಳು ಕೂಡ ಭಗವಂತನಿಗೆ ಮುಟ್ಟಬೇಕು ಅಂತ ತಾನೇ ನಾವು ದೇವರಿಗೆ ಧೂಪವನ್ನ ಇಡ್ತೀವಿ. ಸೊ ವ್ಯಾಪಾರ ವಹಿವಾಟು ಮಾಡುವಂತಹ ಸ್ಥಳಗಳಲ್ಲಿ, ಲೇವಾದೇವಿ ವ್ಯವಹಾರಗಳಿರುವಂತಹ ಸ್ಥಳಗಳಲ್ಲಿ ನಾವು ಎಲ್ಲೇ ಇದ್ರೂ ಈ ಧೂಪವನ್ನ ಅಲ್ಲಿ ಬಳಸಬಹುದು. ಖಂಡಿತ. ಈಗ ನಾವು ಒಂದು ಆಫೀಸ್ನಲ್ಲಿ ಆಗ್ಬೋದು, ಒಂದು ಶುಭ ಕಾರ್ಯಗಳಲ್ಲಿ ಮಾಡುವಂಥ ಸ್ಟಾರ್ಟಿಂಗ್ ಹೋಮಗಳಲ್ಲಾಗ್ಬೋದು, ನಾವು ಯಾವ ರೀತಿ ಧನ್ವಂತರಿ ದೇವರನ್ನ ಇಟ್ಟು ನಾವು ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಒಂದು ಒಳ್ಳೆ ಕಾರ್ಯ, ಶುಭ ಕಾರ್ಯಗಳ ಮುಂಚೆ ಈ ಧೂಪವನ್ನು ಹಚ್ಚಿದಾಗ ಅಲ್ಲಿರುವಂಥ ವಾಯುವಿನಲ್ಲಿ ಇರೋ ನೆಗೆಟಿವ್ ಅಂಶಗಳೆಲ್ಲ ಹೋಗ್ಬಿಡುತ್ತೆ ಅಲ್ವಾ? ನಾವು ಒಂದು ಬೆರಣಿಯನ್ನು ಸೇರಿಸಿ ಅಥವಾ ಸಾಲ್ಟನ್ನು ಸೇರಿಸಿ ನಾವು ಮನೆಯನ್ನು ಶುದ್ಧ ಮಾಡ್ತೀವಿ. ಅದೇ ರೀತಿಯಾಗಿ ವಾಯು ಮಾಲಿನ್ಯವನ್ನು ಅಥವಾ ವಾಯುವಿನಲ್ಲಿ ಪ್ಯೂರ್ ಇದು ಆಕ್ಸಿಜನ್ ರಿಚ್ ಏರ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ? ಸೊ ಈ ರೀತಿಯಾದ ಒಳ್ಳೆ ಆಯುರ್ವೇದದಿಂದ ತಯಾರಿಸಲ್ಪಟ್ಟಲಾದ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ತಯಾರಿಸಲ್ಪಟ್ಟಲಾದ ಧೂಪವನ್ನು ಯೂಸ್ ಮಾಡೋದ್ರ ಮೂಲಕ ನಮಗೆ ಖಂಡಿತ ಪಾಸಿಟಿವ್ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಪಾಸಿಟಿವ್ ಎನರ್ಜಿ ಈಸ್ ದ ಇಂಡೆಕ್ಸ್ ಫಾರ್ ಆಲ್ ಗುಡ್ ಥಿಂಗ್ಸ್ ಇನ್ ಯುವರ್ ಹೌಸ್ ಆಸ್ ವೆಲ್ ಆಸ್ ಆಫೀಸ್. ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ, ಎಷ್ಟು ಪಾಸಿಟಿವ್ ಆಗಿ ನಾವು ಈ ಥಿಂಗ್ಸ್ನ ಯೂಸ್ ಮಾಡ್ತೀವೋ, ನಮ್ಮ ಜೀವನ ಕೂಡ ಅಷ್ಟೇ ಪಾಸಿಟಿವ್ ಕಡೆಗೆ
ಕರ್ಕೊಂಡೋಗುತ್ತೆ. ನಿತ್ಯ ಧೂಪ ಉತ್ಪನ್ನವು ತನ್ನ ಉತ್ಕೃಷ್ಟ ಅಂಶಗಳಿಂದಾಗಿ ಸ್ಫಟಿಕ ಹಾಗೂ ಲೋಹದ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬಳಸಲಾಗುವಂತಹ ಉತ್ಪನ್ನವಾಗಿದೆ. ನಿತ್ಯ ಧೂಪವನ್ನ ಮನೆಯಲ್ಲಿ ಬಳಸೋದ್ರಿಂದ ನಿಮ್ಮ ಮನೆಯ ಸುತ್ತಮುತ್ತಲ ಯಾವುದೇ ಸೂಕ್ಷ್ಮ ವೈರಾಣುಗಳನ್ನ ನಾಶಗೊಳಿಸುವ ಪೂರಕ ಅಂಶಗಳನ್ನು ಈ ಧೂಪವು ಹೊಂದಿರುವುದು ವಿಶೇಷವಾಗಿದೆ. ಇದನ್ನು ನಿಮ್ಮ ಮನೆ, ಕಚೇರಿ, ಹೋಮ ಹವನಗಳಲ್ಲಿ ಹಾಗೂ ಧ್ಯಾನ ಮತ್ತು ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸೋದ್ರಿಂದ ಒಂದು ವಿಶೇಷವಾದಂತಹ ಧಾರ್ಮಿಕ ಅನುಭವವನ್ನ ಹೊಂದಬಹುದು. ಒಂದು ಶುದ್ಧ ನಿತ್ಯ ಧೂಪವು ಒಂದು ಮನೆ, ಮನಸ್ಥಿತಿ, ಮನುಷ್ಯನ ಪರಿಸ್ಥಿತಿ ಹಾಗೂ ಆರೋಗ್ಯವನ್ನ ಬದಲಾಯಿಸಬಹುದು. ಹಾಗಾದ್ರೆ ಇನ್ಯಾಕ್ ತಡ? ಈಗಲೇ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ನಿತ್ಯ ಧೂಪವನ್ನ ನಿಮ್ಮದಾಗಿಸಿಕೊಳ್ಳಿ. ಸೊ ಎಲ್ಲ ಉತ್ತಮವಾದಂತಹ ಮಾಧ್ಯಮಕ್ಕೆ ಬೇಕಾಗಿರುವಂತಹ ಒಂದು ನಿತ್ಯ ಚೈತನ್ಯ ಅಂದರೆ ಅದು ನಿತ್ಯ ಧೂಪ ಅಂತ ತಿಳಿಸ್ಕೊಡ್ತಾ ಇದ್ರಿ. ನಿತ್ಯ ಧೂಪವನ್ನು ಪ್ರತಿ ಮನೆ, ಮಂದಿರ, ಧ್ಯಾನ ಮಂದಿರಗಳು ಅಷ್ಟೇ ಅಲ್ಲ, ಆಫೀಸ್, ಕಚೇರಿ, ವ್ಯವಹಾರ ಮಾಡುವಂತಹ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಎಲ್ಲರೂ ಬಳಸಬಹುದು. ಇದನ್ನು ಪುಡಿ ರೂಪದಲ್ಲಿ ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ಇದರ ಬಳಕೆ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಸೊ ಸಾಮಾನ್ಯವಾಗಿ ಹೊರಗೆ ತರೋದ್ರಲ್ಲೆಲ್ಲ ನಾವು ಆಲ್ರೆಡಿ ಮಾಡಿ ಇಟ್ಟಿರುವಂಥ ಧೂಪವನ್ನು ಸ್ಟಿಕ್ಸ್ ರೀತಿ ನಾವು ನೋಡಿರ್ತೀವಿ, ಸಿಲಿಂಡ್ರಿಕಲ್ ರೀತಿಯಲ್ಲಿ ನೋಡಿರ್ತೀವಿ, ಟ್ಯೂಬ್ಸ್ ರೀತಿಯಲ್ಲಿ ನೋಡಿರ್ತೀವಿ. ಆದರೆ ಇಲ್ಲಿ ಒಂದು ಕೋನವನ್ನ ನೀಡಿ ಪುಡಿಯನ್ನ ಅದರಲ್ಲಿ ತುಂಬಿಸಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಇದರ ವಿಶೇಷತೆ ಏನು? ಈಗ ಸಾಮಾನ್ಯವಾಗಿ ನಾವು ಮಾರ್ಕೆಟ್ನಲ್ಲಿ ಸಿಗುವಂಥ ಧೂಪಗಳಲ್ಲಿ ಒಂದು ಶೇಪ್ ಇರುತ್ತೆ, ಸಿಲಿಂಡ್ರಿಕಲ್ ಶೇಪು, ಸ್ಕ್ವೇರ್ ಶೇಪು ಅಲ್ವಾ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಆಯುಷ್ ವಾಹಿನಿಯಿಂದ ತಯಾರಿಸಲ್ಪಟ್ಟಲಾಗಿರುವ ಧೂಪವನ್ನು ನಾವು ಒಂದು ಸಿಲಿಂಡ್ರಿಕಲ್ ಪ್ಲಾಸ್ಟಿಕ್ ಸಿಲಿಂಡರ್ ಥರ ಕೊಡ್ತಾರೆ. ನಾವೇ ಅದನ್ನು ತಯಾರಿ ಮಾಡ್ಕೋಬೋದು. ಆ ಪೌಡ್ರನ್ನ ಅದನ್ನು ತುಂಬಿ ಅದನ್ನು ಪ್ಲೇಸ್ಮೆಂಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ನಾವು ಹಚ್ಬೋದು. ಟ್ಯಾಪ್ ಮಾಡಿದ್ರೆ ಸಾಕು, ನಾವು ಅದನ್ನು ಹಚ್ಬೋದು. ಇದರಿಂದ ಬರುವಂತಹ ಈ ಆಯುರ್ವೇದದ ಹೊಗೆಯಿಂದ ಸಾಕಷ್ಟು ನಾವು ಆರೋಗ್ಯದ ಬೆನಿಫಿಟ್ಸನ್ನು ಕೂಡ ನಾವು ಪಡಿಬೋದು. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಈ ಪಚ್ಚ ಕರ್ಪೂರ ವಾಸನೆ ತಗೊಳೋದ್ರಿಂದ ನಮಗೆ ಶ್ವಾಸಕೋಶ ಎಲ್ಲ ನಮಗೆ ಒಳ್ಳೆ ಏರಿಯೇಷನ್ ಆಗುತ್ತೆ, ಒಳ್ಳೆ ಆಕ್ಸಿಜನ್ ನಮಗೆ ಸಿಗುತ್ತೆ ಅಂತ. ಸೊ ಇದರಲ್ಲಿ ಪ್ಯೂರ್ ಹನಿ ಆಗಲಿ, ಗೀ ಆಗಲಿ, ಮತ್ತು ಗಗ್ಗುಲ ಆಗಲಿ, ಅರಿಶಿಣದ ಕೊಂಬಾಗಲಿ ಮತ್ತು ಅಗರು ಇವೆಲ್ಲವನ್ನು ಯೂಸ್ ಮಾಡಿದ್ದಾರೆ. ಸಾಕಷ್ಟು ಗಿಡಮೂಲಿಕೆಗಳು ಪ್ರಮಾಣದಲ್ಲಿ ಮತ್ತು ಕ್ರಮದಲ್ಲಿ ಯೂಸ್ ಮಾಡೋದ್ರಿಂದ ಅದರ ಎಫೆಕ್ಟ್ಸ್ ಆಲ್ವೇಸ್ 10 times 10 ಪಟ್ಟು ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವೇ ಒಂದು ನ್ಯಾಚುರಲ್ ಧೂಪವನ್ನು ಮನೆಯಲ್ಲಿ ಹಚ್ತಾ ಇದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಮಾರುಕಟ್ಟೆಯಲ್ಲಿ ನಮಗೆ ಎಷ್ಟೋ ವಿಧಾನವಾದಂತಹ ಧೂಪ ಪ್ರಾಡಕ್ಟ್ ಸಿಗುತ್ತೆ. ಬೇರೆ ಬೇರೆ ಹೆಸರಿಂದು, ಬೇರೆ ಬೇರೆ ಫ್ಲೇವರ್ಸ್ದು, ಬೇರೆ ಬೇರೆ ಕಲರ್ಸ್, ಬೇರೆ ಬೇರೆ ಸ್ಮೋಕ್, ವಿಶೇಷವಾಗಿ ಅಂತ ಘಮ್ ಅಂತ ಮನೆಯೆಲ್ಲ ಪರಿಮಳ ತುಂಬಿಕೊಳ್ಳುವಂಥದ್ದು. ಇದರಲ್ಲಿ ಬೆಸ್ಟ್ ಯಾವುದು, ಇದರಲ್ಲಿ ಸೇಫ್ ಯಾವುದು, ಇದರಲ್ಲಿ ಸೆಕ್ಯೂರ್ ಯಾವುದು, ಇದರಲ್ಲಿ ಅತ್ಯಂತ ಉತ್ತಮವಾದಂಥ ಶುದ್ಧ ನೈಜ ಸತ್ವ ಇರುವಂಥದ್ದು ಯಾವುದು, ಹೇಗೆ ಗೊತ್ತಾಗುತ್ತೆ? ಧೂಪಗಳಲ್ಲಿ 3 ವೆರೈಟೀಸ್ ನಾವು ನೋಡ್ಬೋದು. ಷಡಾಂಗ ಅಂದರೆ 6 ಇಂಗ್ರೀಡಿಯೆಂಟ್ಸ್ ಇರುವಂಥ ಧೂಪ, ದಶಾಂಗ ಅಂದರೆ 10 ಇಂಗ್ರೀಡಿಯೆಂಟ್ಸ್ ಇರುವಂಥ ಧೂಪ, ಷೋಡಶಾಂಗ ಅಂದರೆ 16 ಇಂಗ್ರೀಡಿಯೆಂಟ್ಸ್ ಇರುವಂಥ ಧೂಪ. ಸೊ ಆ್ಯಸ್ ದ ನೇಮ್ ಟೆಲ್ಸ್, ಇಂಗ್ರೀಡಿಯೆಂಟ್ಸು ಒಂದೊಂದರಲ್ಲಿ ಒಂದೊಂದು ಪ್ರಮಾಣ ಮತ್ತು ಕ್ರಮದಲ್ಲಿ ಯೂಸ್ ಮಾಡಿರುವಂಥ ತಕ್ಕ ಧೂಪ ಆಗಿರುತ್ತೆ. ಸೊ ಈಗ ನಾವು ಒಂದು ಸೂಪರ್ ಮಾರ್ಕೆಟ್ ಹೋದರೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಳ್ತೀವಿ. ಒಂದು ಕ್ರೀಮ್, ಫೇಸ್ ಕ್ರೀಮ್ ಆಗ್ಬೋದು, ನಾವು ತಿನ್ನುವಂಥ ಪದಾರ್ಥವಾಗ್ಬೋದು. ಏನು ಮಾಡ್ತೀವಿ, ಅದಕ್ಕೆ ಹೋಗಿ ಲೇಬಲ್ಸ್ನ ನಾವು ನೋಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನಾವು ಇದು ಖಂಡಿತ ನೋಡ್ತೀವಿ. ಅದೇ ರೀತಿಯಾಗಿ ನಾವು ಯೂಸ್ ಮಾಡುವಂಥ ಪೂಜಾ ವಿಧಾನದಲ್ಲಿ ನಾವು ಯಾಕೆ ಪ್ಯೂರಿಟಿಯನ್ನು ನೋಡಲ್ಲ, ನಾವು ಯಾಕೆ ಇದು ಒಳ್ಳೆಯ ತುಪ್ಪನ, ಹಸುವಿನ ತುಪ್ಪನ, A2 ಕೌ ತುಪ್ಪನ ಅಂತ ನಾವು ಯಾಕೆ ನೋಡಲ್ಲ?
ಮತ್ತು ಒಂದು ಧೂಪದಲ್ಲೂ ಸಹ ನಾವು ಕಾಸ್ಟ್ ನೋಡ್ತೀವಿ ವಿನಃ ಫ್ರೇಗ್ರೆನ್ಸ್ ನೋಡ್ತೀವಿ ವಿನಃ ನಾವು ಅದು ಎಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ನಾವು ಚೆಕ್ ಮಾಡಲ್ಲ. ಸೊ ವಾಟ್ ಐ ವುಡ್ ಅಡ್ವೈಸ್ ಎವ್ರಿ ಒನ್, ನೀವು ಲೇಬಲ್ಸ್ ನೋಡೋ ಥರ ನಾವು ಧೂಪಗಳಲ್ಲೂ ಸಹ ದೇವರಿಗೆ ಬಳಸುವಂತಹ ಸಾಮಗ್ರಿಗಳಲ್ಲೂ ಸಹ ದಯವಿಟ್ಟು ನೋಡಿ ಯಾವ ರೀತಿಯಾದ ಇಂಗ್ರೀಡಿಯೆಂಟ್ಸ್ ನೀವು ಇನ್ಹೇಲ್ ಮಾಡ್ತಾ ಇದ್ದೀರಾ ಆ ಧೂಪ ಅಥವಾ ದೀಪ ಹಚ್ಚೋದ್ರ ಮುಖಾಂತರ ಅನ್ನೋದು ನಾವು ತಿಳಿದುಕೊಳ್ಬೇಕು. ಸೊ ಈ ರೀತಿ ನಾವು ಷೋಡಶಾಂಗ ಧೂಪದಲ್ಲಿ ಈ ಆಯುಷ್ ಪ್ಲಸ್ ಅಂತ ತಯಾರಿಸಿರುವಂಥ ಧೂಪದಲ್ಲಿ 16 ಇಂಗ್ರೀಡಿಯೆಂಟ್ಸು, ಮುಖ್ಯವಾದ ಇಂಗ್ರೀಡಿಯೆಂಟ್ಸು ಅಗರ್ ಆಗ್ಬೋದು, ಗಗ್ಗುಲ ಆಗ್ಬೋದು, ಅರಿಶಿನ ಕೊಂಬಿನ ಬೇರಾಗ್ಬೋದು, ಗಂಧದ ಪುಡಿ ಆಗ್ಬೋದು, ಹಲವಾರು ಬಗೆಯ ತೊಗಟೆಗಳು, ರೆಂಬೆಗಳು, ಗಿಡಮೂಲಿಕೆಗಳಿಂದ ಮಾಡಿರುವಂಥ ನೈಸರ್ಗಿಕ ಕ್ಕೆ ಪಾಸಿಟಿವ್ ಆಗಿರುವಂಥ ಧೂಪವಿದು. ಇದನ್ನು ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಆಗುವಂಥ ಜಗಳಗಳು ಕ್ರಮೇಣವಾಗಿ ಡಿಕ್ರೀಸ್ ಮಾಡ್ತಾ ಬರುತ್ತೆ. ಸಾಕಷ್ಟು ಮಕ್ಕಳು ತುಂಬ ಚಟ ಹೊಂದಿರ್ತಾರೆ, ನಾನು ಇದೇ ಮಾಡಬೇಕು ಅದೇ ಮಾಡಬೇಕು. ಈಗಿನ ಆಧುನಿಕ ಜಗತ್ತಿನಲ್ಲಿ ತಾಂತ್ರಿಕ ಶಕ್ತಿಗಳ ಉಪಯೋಗದಿಂದ ನಮ್ಗೆ ಹಲವಾರು ನೆಗೆಟಿವ್ ಎನರ್ಜೀಸ್ ಕ್ರಿಯೇಟ್ ಆಗಿರುವಂಥ ಎನ್ವಿರಾನ್ಮೆಂಟ್ ಜಾಸ್ತಿ. ನಾವು ಇದೊಂದು ಮೀಡಿಯಮ್, ಧೂಪ ಅನ್ನೋದು ನಮಗೆ ಒನ್ ಟೈಪ್ ಆಫ್ ಮೀಡಿಯಮ್ ಟು ರೆಡ್ಯೂಸ್ ಆ್ಯಂಡ್ ಡ್ರೈವ್ ಅವೇ ದ ನೆಗೆಟಿವ್ ಎನರ್ಜಿ, ಕ್ರಿಯೇಟ್ ಮೋರ್ ಪಾಸಿಟಿವ್ ಎನರ್ಜಿ. ಸೊ ನಾವು ಒಂದು ದೇವರ ಮನೆಯಲ್ಲಿ ಈ ನಿತ್ಯ ಧೂಪವನ್ನು ಹಚ್ಚುವುದರಿಂದ, ನಿತ್ಯ ಧೂಪ ಅಂದರೆ ಏನು, ಮಂತಿಗೆ 30 ಡೇಸ್ ಇರುತ್ತೆ. ಸೊ ಒಂದು ಸತಿ ನೀವು ಆ ಪ್ಯಾಕೆಟ್ನ ಖರೀದಿ ಮಾಡಿದಾಗ 30 ಡೇಸ್ಗೆ ಸಾಕಾಗುವಷ್ಟು ನಿಮಗೆ ಧೂಪ ಅದರಲ್ಲಿ ಇರುತ್ತೆ. ಆಮೇಲೆ ಇದ್ರ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ಈ ಪೌಡರು ಆ್ಯಸ್ ಎ ಟೆಲ್ಲಿಂಗ್ ಆಯುರ್ವೇದದಿಂದ, ಗಿಡಮೂಲಿಕೆಗಳಿಂದ ಮತ್ತು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿಯಾಗಿ ನಿಮಗೆ ಒಳ್ಳೆಯ ಆರೋಗ್ಯ ಸೃಷ್ಟಿ ಆಗುವಂಥ ರೀತಿಯಲ್ಲಿ ಇದನ್ನು ತಯಾರಿಸಲ್ಪಡಲಾಗಿದೆ. ಸೊ ಈ ಧೂಪವನ್ನು ನಿತ್ಯ ಹಚ್ಚೋದ್ರಿಂದ ಕ್ರಮೇಣವಾಗಿ ನಾವು ಆರೋಗ್ಯ ಇಂಪ್ರೂವ್ಮೆಂಟ್ ಆಗಲಿ, ಮನೆಯಲ್ಲಿ ಒಂದು ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಆಗಲಿ, ಮಕ್ಕಳ ಜೀವನದಲ್ಲಿ ಒಂದು ಚೈತನ್ಯ ತುಂಬುವಂಥ ಶಕ್ತಿಯನ್ನಾಗಲಿ ನಾವು ನೋಡ್ಬೋದು. ನಿಮ್ಮ ಮನೆಯಲ್ಲಿ ಚೈತನ್ಯ, ಶಾಂತಿ, ನೆಮ್ಮದಿ ಹಾಗೂ ಧನಾತ್ಮಕ ಭಾವನೆಗಳು ಹೆಚ್ಚಾಗಬೇಕು ಹಾಗೂ ಆರೋಗ್ಯ ವೃದ್ಧಿ ಆಗಬೇಕು ಅಂತಂದ್ರೆ, ಮನೆ ದೇವಸ್ಥಾನದ ಅನುಭೂತಿ ನೀಡಬೇಕು ಅಂತಂದ್ರೆ ಅದು ಧೂಪದಿಂದ ಮಾತ್ರ ಸಾಧ್ಯ. ಆದ್ರೆ ಆ ಧೂಪ ಯಾವುದು ಅಂತ ಕೇಳ್ತೀರಾ? ಅದುವೇ ನಿತ್ಯ ಧೂಪ. ನಿತ್ಯ ಧೂಪ ನೈಸರ್ಗಿಕ ಧೂಪ. ಈ ನಿತ್ಯ ಧೂಪ ನಿಮಗೆ ಬೇಕಾದಲ್ಲಿ ಕೆಳಗಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಆರ್ಡರ್ ಮಾಡಬಹುದು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿತ್ಯ ಧೂಪ ದೈವಿ ಆಚರಣೆಯ ಪ್ರತೀಕ. ಆಯುಷ್ ಪ್ಲಸ್ ಸಾದರಪಡಿಸಿರುವಂತಹ ನಿತ್ಯ ಧೂಪ ಕಾರ್ಯಕ್ರಮದಲ್ಲಿ ಈ ದಿನ ಎಲ್ಲ ಮಾಹಿತಿಯನ್ನ ನೀವು ನಿಮ್ಮದಾಗಿಸ್ಕೊಂಡಿದ್ದೀರಾ. ಇನ್ನಷ್ಟು ವಿಶೇಷ ಉತ್ಪನ್ನಗಳು ಹಾಗೂ ಅದರ ಪ್ರಯೋಜನಗಳ ಕುರಿತಾಗಿ ಮತ್ತೆ ಎಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.